ನಾವ್ ಇವತ್ತು ಒಂದ್ ಹೊತ್ತಿನ ಊಟ ಮಾಡ್ತೇವಂದ್ರ ಅದ ನಮ್ಮ ಮೈ ಮೇಲೆ ಇರ್ಬಾರ್ದು. ಇವಾಗ ಯಾವ ಹೊತ್ನಾಗ ಯಾವ ಉದ್ಯೋಗ ಕೈ ಹಿಡಿತೈತೆ ಅಂತ ಹೇಳಕ್ ಆಗಂಗಿಲ್ಲ. ಒಂದ್ ದಿವ್ಸಕ್ಕೆ ಎಷ್ಟು ಬ್ಲೌಸ್ ಹೊಲಿತೀರಿ ನೀವು? ಕುಂತ್ರೆ ಟೈಲರಿಂಗ್ ಇಂದ ಎಷ್ಟ್ ಅರ್ನಿಂಗ್ ಮಾಡ್ಬೋದು ಒಂದ್ ತಿಂಗಳಿಗೆ? ಈಗ ನೋಡ್ರಿ ದಿನಕ್ಕ ಆಮೇಲ್ರಿ ಹೊಸದಾಗಿ ಟೈಲರಿಂಗ್ ಸ್ಟಾರ್ಟ್ ಮಾಡೋರು ಕಲಿಯೋರಿಗೆ ಯಾವ ತರ ಮಷಿನ್ ತಗೋಬೇಕು? ಸಾದಾ ತಗೊಂಡ್ರು ಓಕೆ ರೀ. ಟರ್ಬಿ ಒಳಗ, ಉಷಾ ಒಳಗ, ಅದ್ರೊಳಗ ವೆರೈಟಿಗಳು ಬಾಳ ಅದಾವ. ಸ್ಮಾಲ್ ಸೈಜ್ ಸ್ಟಾರ್ಟಿಂಗ್ ನಾ ತಗೊಂಡಿರೋದು ಇದ್ರಿ ಡರ್ಬಿ ರೀ. ಈಗ ಈ ತರ ಹೊಸದಾಗಿ ಇದನ್ನ 1.5 ವರ್ಷ ಆಯ್ತ್ರಿ ತಗೊಂಡಿದ್ದೆ. ಉಷಾ ಹೈ ಸ್ಪೀಡ್ ಇದ್ರೊಳಗು ವೆರೈಟಿ ಬಾಳ ಅದಾವ. ಅಂಗಡಿಗೆ ಹೋದ್ರೆ ಹೇಳ್ತಾರ. ಆದ್ರ ಸ್ಟಾರ್ಟಿಂಗ್ ಸ್ಮಾಲ್ ಆಗಿ ಇನ್ವೆಸ್ಟ್ ಮಾಡ್ಬೇಕ್ರಿ. ಅದು ಇನ್ಕಮ್ ಕೊಡ್ತಾ ಬರ್ತಾ ಹೆಂಗ ನಾವ್ ಬೆಳಿತಾ ಹೋಗ್ತೇವೆ ಆತರ ಅವ್ರ ಮೇಲೆ ಇನ್ವೆಸ್ಟ್ ಮಾಡ್ಬೇಕು. ಆದ್ರೆ ಇದು 0% ನಾವು ಸ್ಟಾರ್ಟಿಂಗ್ ಏನ್ ರಾಟಿಗೆ ಇನ್ವೆಸ್ಟ್ ಮಾಡ್ತೇವೆ ಅದು ಬಿಟ್ರೆ ಅದಕ್ ಬಂಡವಾಳ ಹಾಕೋ ಅವಶ್ಯಕತೆ ಇಲ್ಲ. ಈ ಮಷೀನ್ ಎಷ್ಟು ಕೊಟ್ರಿ? ಇದಕ್ 25,000 ಕೊಟ್ಟಿದ್ದೀನಿ. 25,000 ಈಗ ಮತ್ತೆ ಕಡಿಮೆ ಆಗಿದಾವ. ಕಡಿಮೆ ಆಗ್ಯಾವ ಅವಾಗಿನ್ಕಿನ ಕಡಿಮೆ GST ಲೆಸ್ ಆಗಿದಲ್ರಿ. ಹುಬ್ಳಿ ರೀ. ಹುಬ್ಳಿ ಚೆನ್ನಾಗಿದೆ. ಆಮೇಲೆ ಹೆಂಗ ನೀವ್ ಮೇಂಟೈನ್, ನನಗ ಅದ ಆಶ್ಚರ್ಯ ಅನ್ಸಾತತಿ. ಫಸ್ಟ್ ಮಕ್ಳು ಮನಿ ಫ್ಯಾಮಿಲಿ ಎಲ್ಲಾ ನೋಡ್ಕೊಂಡ್ ಇವ್ರು ಇಷ್ಟ ಬಿಸ್ನೆಸ್ ಹೆಂಗ ಇದನ್ ಮಾಡ್ತಾರಂತ ನಂಗ ಇಂಟ್ರೆಸ್ಟ್ ಐತ ಆ ಸ್ಟೋರಿ ಕೇಳ್ಬೇಕಂತ ಹೇಳಿ. ಬೆಳಿಗ್ಗೆ ಹೆಂಗ್ ಕೆಲಸ ಬೇಗ ಮುಗಿಸಿ ಇವನ್ನೆಲ್ಲ ಹೆಂಗ್ ಮೇಂಟೈನ್ ಮಾಡ್ತೀರಿ? ನನಗ ಅದನ್ನ ಫಸ್ಟ್ ಹೇಳ್ರಿ. ಇದಕ್ಕೆಲ್ಲಾ ಸಪೋರ್ಟ್ ನಮ್ಮ ಮನೆಯವರ ರೀ. ಮೊದ್ಲೆಲ್ಲಾ ಅಜ್ಜಿ ಇದ್ರ, ಅಜ್ಜಿ ತೀರ್ಕೊಂಡ್ ಈಗ 2.5 ವರ್ಷ ಆಯ್ತು. ಅವರು ಸಪೋರ್ಟಿವ್ ಆಗಿದ್ರ, ಹೆಲ್ಪ್ ಮಾಡ್ತಿದ್ರ. ಮತ್ತ ಮನೆಯವರು ಸರ್ ತಾಯಿ ಅವ್ರ ಇದ್ರ. ಅವ್ರ ಮಕ್ಳುನು ಪ್ರತಿಯೊಂದ್ ಕೆಲ್ಸಕ್ಕೂ ಅವ್ರು ಹೆಲ್ಪ್ ಮಾಡ್ತಾರ. ಬೆಳಗ್ಗೆ ಕಸ ಹೊಡಿಯೋದು, ಕಲ್ಲು ಒರ್ಸೋದು, ಮತ್ತೆ ನನಗ ತರಕಾರಿಗಳನ್ನ ಕಟ್ ಮಾಡಿ ಕೊಡೋದು. ಸರ್ ಕೂಡ ಹಂಗೆ ಮಾಡ್ತಾರ. ಅವ್ರ ಪೂಜಿ ಜಳಕ ಪೂಜೆ ಎಲ್ಲಾ ಅವ್ರದೇನೆ. ನನ್ನ ಪಾತ್ರನ ಬಾಳ ಐತಿ, ನಿಜವಾಗ್ಲೂ ಬಾಳ ಐತಿ. ನಾ ಅಡಿಗೆ ಮಾಡೋದು, ಬರೋ ಕಸ್ಟಮರ್ನ ಅವ್ರ ನೋಡ್ಕೊಳ್ಳೋದು, ನಾನು ಹೊಲಿಗಿ. ಇತ್ತೀಚಿಗೆ ಈಗ ಒಂದ್ 6 ತಿಂಗಳಾಯ್ತು ಅಷ್ಟೇ ಪಾತ್ರೆ ಮತ್ತ ಬಟ್ಟೆ ಒಗ್ಯಾಕ ಇಟ್ಕೊಂಡ. ಈಗ ಅರ್ನಿಂಗ್ ಸ್ಟಾರ್ಟ್ ಆದ್ಮೇಲೆ ನಾವ್ ಕೆಲಸದಾರನ್ನ ಇಟ್ಕೋಬಹುದು. ಒಳ್ಳೇದು, ಖುಷಿ ಅನಿಸ್ತೈತ್ರಿ. ಇಷ್ಟ ಅಡಿಗೆ ಕೆಲಸ ಮಾಡ್ಕೊಂಡು ನಮ್ ಎಷ್ಟೋ ಜನ ಹೆಣ್ಮಕ್ಳು ಡಿಗ್ರಿ ಮುಗಿಸಿರ್ತಾರ, ಡಬಲ್ ಡಿಗ್ರಿ ಮುಗಿಸಿರ್ತಾರ, ಎಲ್ಲಿ ಕೆಲಸ ಸಿಗೋಲ್ವ ಅಂತ ಹೇಳಿ ಬರೀ ನನ್ಗೆ ಯಾಕ ಈ ತರ ಅಂದ್ರೆ ನಮ್ ಜೀವನಾನು ಇನ್ನೊಬ್ಬರಿಗೆ ಸ್ಫೂರ್ತಿಯಾಗಿ ಇರ್ಲಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೇನೆ. ಯಾಕಂದ್ರೆ ಕೆಲವೊಬ್ರು ಹುಡುಗಿಯರ್ನ ನೋಡ್ತೇನಿ, ಕಲತ್ ಹಂಗ ಇರ್ತಾರೆ. ಮನಸ್ಥಿತಿನ ಸರಿ ಇರಲ್ರಿ ಅವ್ರಿಗೆ. ಮನ್ಯಾಗ ತಾಯಿಗಳಿಗೂ ಹೆಲ್ಪ್ ಮಾಡಲ್ಲ. ಕೆಲ್ಸ ಮಾಡಕ ತಾಯಿಗಳು ಪಾಪ ಅವ್ರೇ ಮಾಡ್ತಿರ್ತಾರ. ಯಾಕೆ ಮಾಡ್ಬಾರ್ದು? ಸುಮ್ನೆ ನಾವ್ ಇವತ್ತು ಒಂದ್ ಹೊತ್ತಿನ ಊಟ ಮಾಡ್ತೇವಂದ್ರ ಅದ ನಮ್ಮ ಮೈ ಮೇಲೆ ಇರ್ಬಾರ್ದು. ಹೌದಾ? ನಾವ್ ದುಡಿದು ತಿನ್ಬೇಕ ಅನ್ನೋದು ಅದ ನಮ್ಗ ಬರ್ಬೇಕ. ಪ್ರತಿಯೊಬ್ಬ ಹೆಣ್ಮಕ್ಳಿಗೆ ಹೇಳೋದ್ ಬಯಸೋದ್ ಏನಂತಂದ್ರ ದುಡಿಬೇಕ ಅನ್ನೋದು ನಮ್ ಮನಸ್ನೊಳಗ ಇರ್ಬೇಕ. ಅವ್ರಿಗೆ ಏನ್ ಕೆಪಾಸಿಟಿ ಇರತ್ತ, ನಾ ಇದನ್ ಮಾಡಿದ್ರ ಮುಂದ್ ಬರ್ತೇನಿ, ನನ್ ಕಲಿಕೆಗೆ ಇದು ಹೆಲ್ಪ್ ಆಗತ್ತ, ನಾ ಕಲಿಬಹುದು ಅಂತ ಅವ್ರ ತಲಿಯೊಳಗ ಏನ್ ಇರ್ತೈತಿ ಅದನ್ನ ಆಯ್ಕೆ ಮಾಡ್ಕೊಂಡ್ ಮುಂದ್ ಬರ್ಬಹುದು. ನಾ ಕಲಿಯೋದ್ರೊಳಗ ನಂಗ್ ಇದನ್ನ ಮಾಡ್ತೀನಿ ಅನ್ನೋದ್ ಏನ್ ಸಾಧ್ಯ ಇರತ್ತ ಅದಕ್ಕಷ್ಟ ಕೈ ಹಾಕ್ತೇನೆ. ನಂಗ್ ಬರ್ಲಾರದ್ ನಾನ್ ಯಾವ್ದನ್ ಮಾಡಕ್ ಹೋಗಲ್ಲ. ಮಾಡೋದನ್ನ ಇಲ್ಲ, ಅದ ಕೈ ಹಾಕಾಕ್ನು ಹೋಗೋದಿಲ್ಲ. ಯಾರ್ ಮಾಡ್ತೇನೆ ಅಂತ ಮಾಡ್ರಿ, ಈ ತರ ಮಾಡ್ರಿ, ಮುಂದ್ ಬರ್ರಿ. ಏನ ಕುಂತ ತಿಂದ್ರುನು ಕುಡಿಕ ಹಾಲು ಸಾಲಂಗಿಲ್ಲ ಅಂತ. ಎಷ್ಟೇ ಇದ್ರುನು ದುಡ್ಡು ತಿನ್ನೋದ್ರೊಳಗಿರೋ ಮಜಾನ ಬೇರೆ. ಬೆಸ್ಟ್ ನೀವ್ ಬಿಸ್ನೆಸ್ ಬೆಸ್ಟ್ ಅಂತಿರೋ ಏನ್ ಜಾಬ್ ಮಾಡೋದ್ ಬೆಸ್ಟ್ ಅಂತಿರೋ? ಈಗಿನ ಈಗಿನ ಕಾಲದೊಳಗ ನೋಡ್ಬೇಕಂದ್ರ ಸ್ವಂತದ್ದಾಗಿ ಮಾಡೋದ ಬೆಸ್ಟ್ ಅಂತೇಳಿ. ಯಾವಾಗ್ ಬೇಕು. ಯಾಕಂದ್ರ ಗೌರ್ಮೆಂಟ್ ನೋಡ್ತೇವಲ್ಲ, ಪಾಪ ನಮ್ಮ ಮನೆಯವ್ರನ್ನು ನೋಡ್ತೇವಿ. ಕೆಲವೊಬ್ರು ಹೋಗೋರ ಬರೋರ ಫ್ಯಾಮಿಲಿ ಹೆಣ್ಮಕ್ಳ ಪರ್ಸನಲ್ ಆಗಿ ಹೇಳ್ಬೇಕಂದ್ರ ಹೆಣ್ಮಕ್ಳ ಫ್ಯಾಮಿಲಿನೂ ಮೇಂಟೈನ್ ಮಾಡ್ಬೇಕು, ಮಕ್ಕಳಂತ ನೋಡ್ಬೇಕು. ಆಮೇಲೆ ಹೋಗೋದು ಬಸ್ಸಿಂದ ಅದು ಇದು ಎಲ್ಲಾ ಪ್ರಾಬ್ಲಮ್ ಇರತ್ತ. ಹಿಂಗಾಗಿ ನಾವು ಸ್ವಂತ ಬಿಸ್ನೆಸ್ ಮಾಡೋದನ್ನ ಬೆಸ್ಟ್. ಮನ್ಯಾಗ ಅಡಿಗೆನೂ ಮಾಡ್ಬೋದು, ಮಕ್ಕಳನ್ನು ನೋಡ್ಕೋಬಹುದು. ಸ್ವಂತ ಬಿಸ್ನೆಸ್ ಮಾಡೋದು ಉತ್ತಮ. ಯಾರಿಗೆ ನಾನ್ ಮುಂದ್ ಹೋಗ್ತೇನಿ, ಓದ್ತೇನಿ, ಜಾಸ್ತಿ ನಾಲೆಜ್ ಇರತ್ತ, ಗೌರ್ಮೆಂಟ್ ಮಾಡ್ಬೇಕು, ಅವರು ಮಾಡ್ಲಿ, ಗೌರ್ಮೆಂಟ್ ಮಾಡ್ಲಿ. ಆದ್ರೆ ಅದೇ ಸಿಗ್ಲಿ ಅಂತ ಕೂಡಬಾರ್ದು. ಅದಕ್ಕೂನು ಅವ್ರದ್ ಪ್ರಯತ್ನ ಇರ್ಬೇಕ. ಕಲಿಕೆ ಇದು ಇಂಥದನ್ನು ಕಲಿಬೇಕ. ಯಾವ ಹೊತ್ನಾಗ ಯಾವ ಉದ್ಯೋಗ ಕೈ ಹಿಡಿತೈತೆ ಅಂತ ಹೇಳಕ್ ಆಗಂಗಿಲ್ಲ. ಜಸ್ಟ್ ಉದಾಹರಣೆ ಏನಂದ, ನಾನ್ ಟೀಚರ್ ಆಗ್ಬೇಕು ಅನ್ಕೊಂಡಿದ್ನಿ, ಇವತ್ತೊಂದು ಬಿಸ್ನೆಸ್ ಮಹಿಳೆಯಾಗಿ ನಿಂತೇನಿ. ಖುಷಿ ರೀ ಅದು. ಅದಕ್ಕ ಕಲಿಕೆ ಅನ್ನೋದ ನಿರಂತರ ಆಗಿರ್ಬೇಕು. ನಾವ ಒಂದ್ ಅನ್ಕೊಂತೇವಿ, ನಮ್ ಜೀವನದಲ್ಲಿ ಇನ್ನೊಂದೇ ನಡೆದಿರುತ್ತೆ. ನಾವ್ ಅನ್ಕೊಂಡದ್ ಯಾವತ್ತೂ ನಡೆಯುದಿಲ್ಲ. ಆದ್ರೆ ಯಾವ್ದು ಬರ್ತಾ ಅದನ್ನ ಒಪ್ಕೋಬೇಕು ಜೀವನದೊಳಗ. ನಮ್ಗ ಅದೇ ಆಗ್ಲಿ ಇದೇ ಆಗ್ಲಿ ನಂಗ್ ಸತತ ಅನ್ನ ಹಾಕಿದೇರಿ. ಸತತ ಅನ್ನ ಹಾಕಿದೆ. ಸರ್ದು ಅವ್ರದ್ದು ಗೌರ್ಮೆಂಟ್ ಜಾಬ್ ಅಲ್ಲ, ಚೆನ್ನಾಗಿ ಎಲ್ಲಾರ್ನು ಮತ್ತೆ ಇದು ಇಷ್ಟ ಮಟ್ಟಿಗೆ ಬಂದ್ ನಿಂದ್ರಬೇಕಂದ್ರ ಅವ್ರದ್ದು ಸಪೋರ್ಟ್, ನಂದು ಸಪೋರ್ಟ್, ಎಲ್ಲಾರನು ಇನ್ನೊಬ್ಬರನ್ನು ಬೆಳೆಸಾದೇವಲ್ಲ ಅದು. ಆಮೇಲೆ ಒಂದ್ ದಿವ್ಸಕ್ಕೆ ಎಷ್ಟು ಬ್ಲೌಸ್ ಹೊಲಿತೀರಿ ನೀವು? ಕುಂತ್ರೆ ಯಾವ್ದೇ ರೀತಿ ಅಲ್ಲಿ ಪಾರ್ಲರ್ ಕಸ್ಟಮರ್ ಅದು ಯಾವ ಇಲ್ಲ ಅಂತಂದ್ರೆ ಒಂದ್ 4 ರಿಂದ 5 ಹೊಲಿಬಹುದು.
ಬೆಳಗ್ಗೆ ಒಂದ್ 9ರಿಂದ ಅದು ಕುಂತ್ರ ಮನೆಯಲ್ಲೇ ಅಲ್ವಾ, ಹಿಂಗಾಗಿ ಇಲ್ಲೇ ಮಾಡ್ತೀವಿ. ಒಂದ್ 4ರಿಂದ ಬ್ಲೌಸ್ ಪ್ರೈಸ್ ಎಷ್ಟು? ಮೊದ್ಲೆಲ್ಲ 250 ತಗೋತಿದ್ದೆ, 250 ತಗೋತಿದ್ದೆ. ಈಗ 300, 350 ಅವ್ರ ಯಾವ ತರ ಕೇಳ್ತಾರೆ. ಶಾಪ್ ಇದೇ ಶಾಪ್ ಹಾಕಿದ್ರ 500, 600 ಮಟ ಹೋಗತ್ತ. ಆದ್ರ ಬೇಡ, ಮನೆಯಲ್ಲಿ ಮಾಡ್ತಿದೀವಲ್ಲ. ಶಾಪ್ಗೂ ಮನೆಯಲ್ಲಿ ಮಾಡುವುದಕ್ಕೂ ವ್ಯತ್ಯಾಸ ಇದೆ ರೀ. ಫ್ಯಾಮಿಲಿ ನೋಡ್ಕೊಳ್ಳೋದು ಮೇನ್ ಇಂಪಾರ್ಟೆಂಟ್. ಅದೇ ಉದ್ದೇಶಕ್ಕ ನಾನು ಯಾವ್ದೇ ರೀತಿ ಶಾಪ್ ಮಾಡಿಲ್ಲ. ಇದ ಮನೆದನ ಪಾರ್ಲರ್ ಶಾಪ್ ಮುಂದ ಐತಿ, ಮಾಡ್ಕೊಂಡ್ ಅದನ್ನು ತೋರಿಸ್ಲಿಲ್ರಿ. ಆಮೇಲೆ ಎಷ್ಟ್ ನೀವು ಟೈಲರಿಂಗ್ ಇಂದ ಎಷ್ಟ್ ಅರ್ನಿಂಗ್ ಮಾಡ್ಬೋದು ಒಂದ್ ತಿಂಗಳಿಗೆ? ಈಗ ನೋಡ್ರಿ, ದಿನಕ್ಕ ನಾವ್ ಈಗ 250 ಹಿಡ್ಕೊಳ್ಳೋಣ. ಲೈನಿಂಗ್ ಅದು ಒಂದ್ 30 ರೂಪಾಯಿ ತಗದ್ರುನು ನಾವು ಒಂದ್ 1000 ರೂಪಾಯಿ ಮಟ, 800 ರೂಪಾಯಿ ಮಟಾನು ಇದೆ ಟೈಲರಿಂಗ್ ಒಳಗ್. ಆರಾಮ್ ಬೇಕಂದಾಗ ಯಾರ ಬಂದ್ರು ಕುತ್ಕೊಂಡ್ ಮಾತ್ ಹೇಳಿ ಎಂಜಾಯ್ ಮಾಡ್ಕೊಂಡ ಕಿಟ್ಟಿ ಪಾರ್ಟಿ ಮಾಡಿ ನಗತಾ ಎಲ್ಲಾರ ಜೊತೆ ಅಂದ್ರೆ ಸಂಘಗಳು ಕೂಡ್ತೀವಲ್ಲ, ಫ್ರೆಂಡ್ಸ್ ಸರ್ಕಲ್ ಜೋರ್ ಇರುತ್ತೆ. ಯಾವಾಗ್ಲೂ ನಗತಾ ಅವ್ರನ್ನೂ ನಗಸ್ಕೊಂಡು ನಾವು ನಕ್ಕೊಂಡ ಅವ್ರ ಕಷ್ಟ ಸುಖಕ್ ಭಾಗಿಯಾಗಿ ನಮ್ ಕಷ್ಟ ಸುಖಕ್ ಭಾಗಿಯಾಗಿ. ಲೈಫ್ ಅಂದ್ರೆ ಏನ್ರಿ ನಿಮ್ ಇದ್ರೊಳಗ? ನಗ್ತಾ ಇರೋದು, ನಮ್ಗೆ ಇಷ್ಟ ಬಂದಿದ್ದ ಜೀವನ ಎಂಜಾಯ್ ಮಾಡೋದು. ಯಾವ್ದೇ ರೀತಿ ನಾವು ತಗೊಂಡ್ ಹೋಗಂಗಿಲ್ಲ. ಐತಿ ನಮ್ ಹತ್ರ ಐತಂದ್ರೆ ಇನ್ನೊಬ್ರಿಗೆ ಕೊಟ್ಟು ಹೆಲ್ಪ್ ಮಾಡ್ಕೊಂಡ, ಅಂದ್ರೆ ಇನ್ನೊಬ್ರಿಗೆ ಸಹಾಯ ಮಾಡ್ಕೊಂಡ, ಇಲ್ಲಂದರಿಗಿನ ಸಹಾಯ ಮಾಡ್ಕೊಂಡು ಬೆಳಿಬೇಕು. ಅದ ನಮ್ ಜೊತೆಗೆ ಬರೋದು. ಹೌದು ಅಲ್ಲ ಅಷ್ಟೇ ಬರೋದು. ಹೌದು, ನಿಜ. ಆರಾಮ್ಸಿ ಮನೆಯಲ್ಲೇ ಇದ್ಕೊಂಡು ಫ್ಯಾಮಿಲಿ ನೋಡ್ಕೊಂಡು ಒಂದ್ ತಿಂಗಳಿಗೆ 25ರಿಂದ 30,000 ಅನ್ಸಿದ್ ಮಟ್ಟಿಗೆ ನಿಜವಾಗ್ಲೂ ದುಡಿಬಹುದು. ಸಾಕಲ್ರಿ ನಮ್ ಹೆಣ್ಮಕ್ಳಿಗೆ ಸಾಕ. ಗಂಡುಗಳ ಹತ್ರ ಕೈ ಚಾಚದ ಇರೋಂಗ್ ನಾವ್ ಅರ್ನಿಂಗ್ ಮಾಡಾತೇವಂದ್ರೆ, ಇಂಡಿಪೆಂಡೆಂಟ್ ಆಗಿ ಇರ್ತೇವಂದ್ರ ಯಾಕೆ ಮಾಡ್ಬಾರ್ದ್ರಿ? ಒಳ್ಳೆ ಉದಾಹರಣೆ ಹೇಳ್ಬೋದು ಶೈಲಾ ಅವ್ರ. ಇವ್ರದ್ದು ಸ್ಟೋರಿನ ನಿಮ್ ಜೀವನದೊಳಗೂ ಅಳವಡಿಸ್ಕೊಡ್ರಿ ಅಂತ ನಾನು ಹೇಳ್ತೀನ್ರಿ. ಎಷ್ಟೋ ನಾನು ಫ್ರೆಂಡ್ ಸರ್ಕಲ್ಗೂ ಹೇಳಿದೇನ್ರಿ, ಮಾಡ್ರಿ ಅಂತ ಮಾಡ್ತಿದಾರ. ಆದ್ರೆ ಕೊಡ್ತಾರ ಹಸ್ಬೆಂಡ್ಗಳು, ಇಲ್ಲಂದ್ರೆ ಯಾರು ಇದನ್ ಮಾಡುದಿಲ್ಲ. ದುಡಿಯೋದ ಫ್ಯಾಮಿಲಿಗೋಸ್ಕರ ದುಡಿತಿರ್ತಾರ, ಕೊಡ್ತಾರ. ಆದ್ರೂ ನಮಗೂ ಒಂದ್ ಸ್ವಾಭಿಮಾನ ಇರುತ್ತೆ, ನಾವು ದುಡಿಯಾಕತ್ತೇವಿ ಅನ್ನೋ ಒಂದು ಹೆಮ್ಮೆ ಇರುತ್ತೆ. ಅದ ಒಳ್ಳೆ ಖುಷಿ ಅನಿಸ್ತೈತೆ ಅಷ್ಟೇ. ದುಡೀರಿ. ಬಟ್ ಎಲ್ಲರಿಗೂ ಹೇಳೋದು ಒಂದೇ, ನಿಮ್ ಕೈಲಿ ಏನ್ ಸಾಧ್ಯ ಆಗತ್ತೆ, ನಿಮ್ಗೆ ಏನ್ ಉದ್ಯೋಗ ಮಾಡಕ್ ಆಗತ್ತ ಮಾಡ್ರಿ ಅಷ್ಟೇ. ಆಮೇಲೆ ಟೈಲರಿಂಗ್ ಇಂದ ಆಲ್ಮೋಸ್ಟ್ ಆಲ್ ಎಲ್ಲಾ ಮಾಹಿತಿ ಕೊಟ್ಟೇನ್ರಿ ನಾನು. ಮತ್ತೇನ್ರ ಡೌಟ್ಸ್ ಇದ್ರ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ನಾ ಅವ್ರನ್ನ ಮತ್ತೊಂದ್ಸತಿ ಇಂಟರ್ವ್ಯೂ ಮಾಡೋಣಂತ್ರಿ. ಅವರು ಒಂದಿಷ್ಟು ಬ್ಲೌಸ್ ಗಳನ್ನ ಹೊಲ್ದಾರ್ರಿ. ಇಲ್ಲಿಟ್ಟಾರ ನೋಡ್ರಿ. ಎಲ್ಲಾ ತರ ಡಿಸೈನ್ಸ್ನು ಹೊಲಿತಾರ. ಸ್ಲೀವ್ ಡಿಸೈನ್, ಸ್ಕ್ಯಾಲಪ್ ಡಿಸೈನ್, ಆಮೇಲೆ ಇವು ಥ್ರೆಡ್ ಪೈಪಿಂಗ್, ಆಮೇಲೆ ವರ್ಕ್ ಬೇರೆದವ್ರ ಕಡೆ ಮಾಡ್ಸಿರ್ತೀರೇನ್ರಿ? ಹೌದ್ರಿ, ಬೇರೆದವ್ರು ನಮ್ ಫ್ರೆಂಡ್ಸ್ ಮಾಡ್ತಾರ. ಆರಿ ವರ್ಕ್ ಮಾಡ್ತಾರ, ಥ್ರೆಡ್ ವರ್ಕ್ ಮಾಡ್ತಾರ. ಅವ್ರ ಕಡೆ ಎಲ್ಲಾ ಮಾಡಿಸ್ಬಿಟ್ಟು ಹೊಲಿತೀನಿ. ಅವರೇ ಮಾಡಿಸ್ಕೊಂಡ್ ಬಂದ್ರು ಓಕೆ ಮಾಡ್ತೇನೆ. ಇದು ಅವರೇ ಮಾಡಿಸ್ಕೊಂಡ್ ಬಂದಿದ್ರು, ತಗೊಂಡ್ ಬಂದ್ ಕೊಟ್ಟಿದ್ರು, ಹೊಲ್ದಿದ್ವಿ. ಆಮೇಲೆ ಇದ್ರ ಮುಖಾಂತರನು ಹೊಲಿತೀರಿನ? ಬೇರೆದವ್ರ ಆನ್ಲೈನ್ ಮುಖಾಂತರ ಪೋಸ್ಟಿಂಗ್ ಕಳಿಸಿದ್ರ ಹೊಲಿತೀರಿ? ಮಾಡ್ಕೊಡ್ತೀನಿ. ವರ್ಕ್ ಮಾಡಿಸಿ ಹೊಲ್ಕೊಡ್ತೀರಿ? ಕಾಂಟ್ಯಾಕ್ಟ್ ಮಾಡ್ಬೋದ್ರಿ ಅದನ್ನು ನೀವು. ಆಮೇಲೆ ಹೆಲ್ಪಿಗೆ ಯಾರನ್ನಾರ ಇಟ್ಕೊಂಡಿರ? ಹೌದ್ರಿ, ವರ್ಕರ್ ಎಲ್ಲ ಒಬ್ಬರಿಂದ ಸಾಧ್ಯ ಆಗಂಗಿಲ್ಲಲ್ಲ, ಇಟ್ಕೊಂಡಿದೀವಿ. ಏನ್ ಹೆಲ್ಪ್ ಮಾಡ್ತಾರ ಅವ್ರು ನಿಮಗೆ? ಹೊಲ್ಗಿ ಸ್ಟಿಚ್ ಮಾಡಾಕು ಹೆಲ್ಪ್ ಮಾಡ್ತಾರ, ಕೈ ಹೊಲ್ಗಿ ಮಾಡೋದಾಗ್ಲಿ, ಕಟಿಂಗ್ ಇದ್ರೊಳಗುನು ಹೆಲ್ಪ್ ಮಾಡಿ. ಚಲೋ ಆಯ್ತು. ಒಳ್ಳೆಯವ್ರು ಇದಾರ, ಮಾಡ್ಕೊಡ್ತಾರ. ಬಂದಾರ ನಮ್ ಫ್ರೆಂಡ್ ರೇಷ್ಮಾ ಅಂತ ಹೇಳಿ, ನಂಗ್ ಬಾಳ ಬೆಸ್ಟಿ. ಇವ್ರ ಕಡೆಯಿಂದ ಒಂದೆರಡು ಮಾತ್ ಕೇಳ್ರಿ ಏನ್ ಹೇಳ್ತಾರಂತ ನೋಡ್ರಿ. ಇವ್ರ ಆರಿ ವರ್ಕ್ ಮಾಡೋದು ನನಗೆ ಮಾಡಿಸಿ. ನಿಮ್ ಹೆಸರು? ನಮಸ್ಕಾರ, ನನ್ನ ಹೆಸರು ರೇಷ್ಮಾ ಅಂತ ಹೇಳಿ. ಇವರು ಶೈಲಾ ಅನಿ. ನಾ ಹೇಳ್ಬೇಕಾಗಿಲ್ಲ, ಅವರೇ ಹೇಳ್ಬಿಟ್ರು ನನ್ ಬೆಸ್ಟಿ ಅಂತ. ಅವ್ರು ಹಂಗೆ ಇದ್ರೆ ನಾನು ಹಂಗೆ ಇದೀನಿ. ಆಮೇಲೆ ಒಂದ್ ತಿಂಗಳ ಅವರು ಬೆಂಗಳೂರಿಗೆ ಹೋಗಿ ಮತ್ತೆಲ್ಲ ಎಕ್ಸ್ಟ್ರಾ ಬ್ಯೂಟಿಷಿಯನ್ ಬಗ್ಗೆ ಎಲ್ಲ ಹೆಚ್ಚಿಗೆ ನಾಲೆಜ್ ಪಡ್ಕೊಂಡ್ ಬಂದ್ರೆ ನನಗಂತೂ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗೈತಿ. ಆಮೇಲೆ ಅಷ್ಟೇ ಪೇಷನ್ಸ್ಲಿಂದ ಕಸ್ಟಮರ್ ಜೊತೆಗೆ ಚೆನ್ನಾಗಿ ಬಿಹೇವಿಯರ್ ಮಾಡಿ ಯಾವ ತರ ಅದನ್ನ ಮಾಡ್ಬೇಕನ್ನೋದೆಲ್ಲ ಪಡ್ಕೊಂಡ್ ಬಂದ್ಬಿಟ್ರ. ಅವ್ರು ಏನ ಮಾಡಿದ್ರು ಬಟ್ ಚೆನ್ನಾಗಿ ಮಾಡ್ತಾರ, ತಾಳ್ಮೆಯಿಂದ ಮಾಡ್ತಾರ. ಏನ ಅಷ್ಟ್ ಹೇಳಿದ್ರು ಕಡಿಮೆನ ಅವ್ರ ಬಗ್ಗೆ. ಇನ್ನೊಂದು ಏನ್ ಹೇಳ್ಬೇಕಂದ್ರೆ, ನನ್ನ ಫ್ರೆಂಡ್ ಸರ್ಕಲ್, ನನ್ ಗ್ರೂಪ್ ಒಳಗ ಯಾರು ಕುಂತು ತಿನ್ನಾರ ಇಲ್ಲ. ಎಲ್ಲಾರು ಬಿಸ್ನೆಸ್ ಮಾಡಾರ, ದುಡಿಯೋರ, ಇನ್ನೊಬ್ಬರಿಗೆ ಸ್ಫೂರ್ತಿಯಾಗಿ ಇರೋರ ಅದಾರ. ಬಹಳಷ್ಟು ವಿಡಿಯೋ ಮಾಡೋಣಂತ ನಿಮ್ ಮೂಲಕ ತೋರಿಸ್ಕೊಡೋಣಂತ, ಅವರಿಗೂ ಸ್ಫೂರ್ತಿ ಆಗ್ಲಿ ನೋಡೋ ಅಂತ ನಮ್ಮ ಗ್ರಾಹಕರಿಗೆ. ಇವ್ರು ಬೆಸ್ಟಿ ಅನ್ನೋಕ್ಕಿಂತನೂ ಒಂದ್ ಒಳ್ಳೆ ಫ್ರೆಂಡ್ ಅಂತಾನು ಹೇಳ್ಬೋದು. ಆಮೇಲೆ ಯಾರೇ ಬರ್ಲಿ, ವಯಸ್ಸಾದರ್ ಬರ್ಲಿ, ಎಲ್ಲಾ ಚೆನ್ನಾಗಿ ಮಾತಾಡಿ, ಆಮೇಲೆ ದುಡ್ಡಿನ ಬಗ್ಗೆ ಎಲ್ಲಾ ವ್ಯವಹಾರನು ಚೆನ್ನಾಗಿ ಮಾಡ್ತಾರ.
ಒಟ್ಟ ಆಮೇಲೆ ಎಷ್ಟೋ ಜನಕ್ಕ ದುಡಿಮಿಲ್ಲ ಅಂದ್ರೂ ದುಡಿಮಿನೂ ಕೊಟ್ಟಿದಾರ. ಹ್ಮ್. ಆಮೇಲೆ ಖುಷಿ ಆಗುತ್ತ ನನಗೆ ಇಲ್ಲಿ ಬಂದ್ರ ಒಂದ್ ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತ. ಆಮೇಲೆ ಅದು ಅಷ್ಟೇ ಅಲ್ದ ಮೇನ್ ಇರೋದು ನಮ್ ಬಿಸ್ನೆಸ್ ಏನ್ ಮುಖ್ಯ, ಕಸ್ಟಮರ್ ಅಟ್ರಾಕ್ಷನ್ ಮಾಡ್ಕೊಳ್ಳೋದು. ಆಮೇಲೆ ಇಷ್ಟ ರೇಟ್ ಅಂತ ಹೇಳಲ್ಲ, ಏನ್ ನೋಡ್ರಿ ಅಂಟಿ ನೋಡ್ಕೊಡ್ರಿ, ಬಿಟ್ಕೊಡ್ರಿ. ಕಸ್ಟಮರ್ನ ಎಳ್ಕೊಳ್ಳೋದು ಒಂದ್ ಸ್ಕಿಲ್ ಇವ್ರ ಕಡೆ ಇದೆ. ಅದು ಇಷ್ಟ ಆಯ್ತು ನನಗೆ. ಯಾಕಂದ್ರೆ ಇವ್ರ ನೋಡಿನ ನಾ ತುಂಬಾ ಕಲ್ತೀನಿ. ನನ್ನ ಒಂದ್ ಇಷ್ಟ ಅಭಿವೃದ್ಧಿಗೆ ಅವಳು ಕಾರಣ ಇದ್ದಾಳ. ನಾವ್ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಆಕಿ ಸಾಲಲ್ಲ. ಅದಕ್ಕೆ ತುಂಬಾ ಅಂದ್ರೆ ತುಂಬಾ ನನಗ್ ಬಾಳ ಅಂದ್ರೆ ಬಾಳ ಇಷ್ಟ ಶೈಲಾ ಆನೆ ಅಂತಂದ್ರೆ. ಆಮೇಲೆ ಏನೇ ಇರ್ಲಿ ಒಟ್ಟ ಎಷ್ಟ ಮೈಂಡ್ ಹಾಕಿದ್ ಎಷ್ಟೋ ಇವತ್ತು ಕೆಲಸ ಆಗಿತ್ತಂದ್ರೆ ಕಸ್ಟಮರ್ ಜೊತೆ ಬಾಳ ಪೇಷನ್ಸ್ ಲಿಂದ ಬಿಹೇವಿಯರ್ ಮಾಡ್ತಾರ. ಅದು ಬಹಳ ಇಂಪಾರ್ಟೆಂಟ್ ಕೊಡ್ತೈತ್ರಿ ಎಲ್ಲಾ ಬಿಸ್ನೆಸ್ಸಿಗೂ. ಮುಂದೆ ನಮಗ್ ಎಳ್ಕೊಂಡ್ ಹೋಗ್ಬೇಕಂದ್ರ ಅದು ಬಹಳ ಇಂಪಾರ್ಟೆಂಟ್. ಯಾಕಂದ್ರ ನಾವ್ ಕಸ್ಟಮರ್ಗೆ ಬೆಸ್ಟ್ ಮಾತ್ ಹೇಳಿದ್ರಿ ನೋಡ್ರಿ. ಕಸ್ಟಮರ್ಗೆ ನಾವ್ ಎಳ್ಕೊಳ್ಳೋದ ಮೇನ್ ಇರ್ತೈತಿ. ಇಲ್ಲ ನನ್ ಇಷ್ಟ ನೋಡು, ಇಷ್ಟ ಕೊಡು ಅಂತಂದ್ರೆ ಯಾರು ಬರ್ತಾರೆ ನಮ್ ಕಡೆ? ಯಾರು ಬರಲ್ಲ. ಅದನ್ನ ನಾನು ಅವ್ರ ನೋಡಿ ಕಲ್ತೀನಿ. ಇಷ್ಟಂತ್ರ ನಾ ಅವ್ರ ಬಗ್ಗೆ ಎಷ್ಟ್ ಹೇಳಿದ್ರು ಕಡಿಮಿನ, ಇನ್ನೂ ಮಾತಾಡ್ಬೇಕು ಅನಿಸ್ತೈತಿ. ವರ್ಕ್ ಇಂಪಾರ್ಟೆಂಟ್ ರೀ, ನಮ್ಗ್ ಕೆಲ್ಸ ಇಂಪಾರ್ಟೆಂಟ್. ನಮಗ್ ಕೆಲ್ಸ ಕೊಡೋರ ಗ್ರಾಹಕರ ಅಲ್ವಾ, ಅವ್ರಿಂದನ ನಾವ್ ತನ್ನ ತಿಂತೇವಿ, ಅವ್ರಿಂದ ನಾವ್ ಕೆಲ್ಸ ಪಡ್ಕೋತೇವ್ ಅಂತಂದ್ರ ಇಷ್ಟ ಅಂತ ನಿಂದ್ರಾಗ ಆಗಂಗಿಲ್ಲ. ಕೆಲವೊಬ್ರು ಇರ್ತಾರ, ಕೆಲವೊಬ್ರು ಇಲ್ದೇ ಇರ್ತಾರ. ಒಂದ್ ಕಡೆ ಹೋದ್ರು ಒಂದ್ ಕಡೆ ಬರ್ತೈತೆ ಅನ್ನೋ ಉದ್ದೇಶಕ್ಕ ಯಾರಿಗಿನೂ ಇಷ್ಟ ಅಂತ ಗೆರಿ ಎಳೆಯಂಗಿಲ್ಲ. ಇತ್ತೀಚೆಗೆ ಸ್ವಲ್ಪ ರಾಂಗ್ ಅಂತಂದ್ರ ಕಾಡಿಸ್ತಿರ್ತಾರ ಕಸ್ಟಮರ್. ಅದಕ್ಕೆ ವರ್ಕ್ ಪ್ರೆಸರ್ ಒಳಗ ಏನ ಹಂಗ ಹಿಂಗ ಆಗ್ತಿರ್ತದ ಅಷ್ಟ. ಅದು ಬಿಟ್ರೆ ಬಿಸ್ನೆಸ್ ಅಂದ್ಮೇಲೆ ಕಷ್ಟಗಳು ಇರುದೇ, ಸ್ಟ್ರಗಲ್ ಇರುದೇ. ಇದೇ ತರ ಇರ್ಲಿ ಅಂತ ಯಾವ್ದು ಬಿಸ್ನೆಸ್ ಒಳಗೂ ಇಲ್ಲ. ಸ್ಟ್ರಗಲ್ ಇಲ್ದೇ ಇರೋದು ಯಾವ್ದು ಇಲ್ಲ. ಆಮೇಲೆ ಇದನ್ನೆಲ್ಲ ನೋಡಿ ಇನ್ನೂ ಎಷ್ಟ್ ಖುಷಿ ಆಗತ್ತ, ಇನ್ನೂ ಮುಂದ್ ಹೋಗು. ನಾನು ಅವ್ರು ಬಹಳ ಪ್ರೋತ್ಸಾಹ ಕೊಡಾಕ್ ಇಷ್ಟ ಆಗತ್ತೆ. ಯಾಕಂದ್ರ ನಾ ಹಾಕಿದ ಬೆಳವಣಿಗೆ ನೋಡ್ಬೇಕಂದ್ರ ನಾ ಡೌನ್ ಆಗೋದ್ ನೋಡ್ಬಾರ್ದಲ್ಲ. ನನಗ್ ಅದು ಇಷ್ಟ ಆಗತ್ತ. ಯಾಕೆ ಡಲ್ಲರಿ ಅಂತ ಬೈತಿರ್ತೀನಿ. ಸಡನ್ ಆಗಿ ನನಗೂ ಒಂದ್ ಸ್ವಲ್ಪ ಮೈಂಡ್ ಫ್ರೆಶ್ ಆಯ್ತು, ಏನೋ ಒಂದ್ ಸ್ವಲ್ಪ ಶೈಲಾನ್ ಕಡೆ ಹೋಗ್ ಬರ್ಬೇಕಂತ ಬಂದ್ಮೇಲೆ ನಾ ಒಂದ್ ಏನು ಕಲ್ಕೊಂಡು ಹೋಗ್ತೇನೆ. ಅವ್ರ ನೋಡಿ ನಾ ಒಂದ್ ಜನ ಹಚ್ಕೊಳ್ ಕಲ್ತೀನಿ. ಆಮೇಲೆ ಕಸ್ಟಮರ್ ಜೊತೆ ನನ್ನ ಮನಿಗ್ ಬಂದ್ರಂದ್ರ ನಾನ್ ನಕ್ಕೊಂತ ಇರ್ಬೇಕ್. ನಾನ್ ನಗ್ತಾ ಇದ್ರನ ಅವ್ರಿಗೆ ಖುಷಿ ರೀ. ನಾನ್ ನಗದೇ ಇದ್ರ ನಿನ್ನ ಈ ಫೇಸ್ ನೋಡಕ್ ಆಗಂಗಿಲ್ಲ, ನೀ ಯಾವಾಗ್ಲೂ ನಕ್ಕೊಂತಿದ್ರ ಅಷ್ಟ ಬರ್ತೇವ ನಿಮ್ ಮನಿಗ್ ಅಂತ ಹೇಳೋ ಬರ್ತಾರ. ನಾನು ಇಷ್ಟ ಅವ್ರ ಬಗ್ಗೆ ಹೇಳ್ಬೋದು. ಓಕೆ, ಥ್ಯಾಂಕ್ ಯು. ಇವ್ರ ರಾಜೇಶ್ವರಿ ಅಂತ ಹೇಳಿ ನನಗ ಹೆಲ್ಪ್ ಮಾಡೋರ. ನಂಗ್ ಟೈಲರಿಂಗ್ ಹೆಲ್ಪ್ ಮಾಡೋರ. ಟೈಲರಿಂಗ್ ಜೊತೆ ನನ್ ಫ್ಯಾಮಿಲಿ ಮೆಂಬರ್ ಆಗ್ಬಿಟ್ಟಾರ ಈಗ. ಯಾವ್ದೇ ಇದು ಬಂದ್ರು ಮನಿ ಒಳಗಾಗ್ಲಿ ಮಕ್ಕಳಿಗೆ ಫುಲ್ ಟೈಮ್ ಪಾಸ್ ಬಿಡ್ರಿ. ನನಗ್ ಗೊತ್ತಾಗೋದಿಲ್ರಿ ಟೈಮ್ ಹೆಂಗ್ ಹೋಗ್ತೈತೆ ಅಂತ ಹೇಳಂತ. ಎಲ್ಲಾರು ಅಷ್ಟ ಪಾಸಿಟಿವ್ ಆಗಿ ಬರ್ತಾರ, ನಗ್ತಾರ, ಕೂಡ್ತಾರ. ತುಂಬಾ ಖುಷಿ ಅನಸ್ತ್ರಿ. ಆಮೇಲೆ ಪಾರ್ಲರ್ದು ಒಂದ್ ಸ್ವಲ್ಪ ಹೇಳ್ಬರ್ರಿ ನಮಗ್. ಸರಿ.